ನೀಟ್ ಎಕ್ಸಾಮು ಮುಗ್ದೈತಿ. ಭಾಳಷ್ಟು ಸ್ಟೂಡೆಂಟಿಗೆ ಏನೈತ್ಲ ಡೌಟ್ ಇರ್ತೈತಿ. ಅದಕ್ಕೋಸ್ಕರನ ಡೈಲಿ ಈವ್ನಿಂಗ್ 8:30ದಿಂದ 9ಕ್ಕೆ ಏನೈತ್ಲ ಲೈವ್ ಬಂದು ನಿಮ್ಮ ಡೌಟ್ಗಳನ್ನೇನೈತ್ಲ ಯಾರ್ಯಾರೆಲ್ಲ ಕಮೆಂಟ್ ಮಾಡಿರ್ತಾರೆ ಆ ಕಮೆಂಟ್ಗಳಿಗೆ ಏನೈತ್ಲ ರಿಪ್ಲೈ ಕೊಡ್ತಾನೆ. ಅಂದ್ರೆ ಪ್ರತಿಯೊಬ್ಬರಿಗೆ ಗೊತ್ತಾಗ್ತೈತಿ ಎಷ್ಟೆಷ್ಟು ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಾರ ಹೇಳಿ. ಅದಕ್ಕೋಸ್ಕರ ನಾ ಏನೈತ್ಲ ಪ್ರತಿ ದಿನವೂ ಲಾಸ್ಟ್ ಇಯರು ಮಾಡಿದ್ವಿ, ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಮತ್ತು ಈ ವರ್ಷವೂ ಮಾಡತ್ತೇವಿ. ಈ ವರ್ಷ ಎಷ್ಟೆಷ್ಟು ದಿನ ಕಂಟಿನ್ಯೂ ಇದೇನೈತ್ಲ ಫಸ್ಟ್ ದಿನ ಐತಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಕರ್ನಾಟಕ ಒಳಗೆ ಟೋಟಲ್ ಆಗಿರುವಂಥ MBBS ಕಾಲೇಜ್ ಎಷ್ಟಂದ್ರೆ 65 ಕಾಲೇಜ್ ಅದಾವೆ. ಮತ್ತು BDS ಏನೈತ್ಲ 28 ಕಾಲೇಜ್ ಅದಾವೆ. BAMS ಏನೈತ್ಲ 105 ಕಾಲೇಜ್ ಅದಾವೆ. ಮತ್ತು ಕಟ್ ಆಫ್ ನೋಡೋದಾದ್ರೆ MBBSದು ಓಕೆ 75,000ಕ್ಕೆ ಏನೈತ್ಲ ಕಟ್ ಆಫ್ ನಿಂತೈತಿ. 1.5 ಲಕ್ಷದ ಸೀಟ್ ಇದು. ಮತ್ತು 6 ಲಕ್ಷದ ಸೀಟ್ದು ಏನೈತ್ಲ 79,000ಕ್ಕೆ ನಿಂತೈತಿ. ಮತ್ತು BAMS ನೋಡೋದಾದ್ರೆ ಅದ್ರ ಕಟ್ ಆಫ್ ಏನೈತಿ 3,10,000ಕ್ಕೆ ನಿಂತೈತಿ. ನೆಕ್ಸ್ಟ್ BDSದು ಅಪ್ಡೇಟ್ ಕೊಡ್ತಿರ್ತಾನೆ. ಆಲ್ರೆಡಿ ಏನೈತ್ಲ PDF ರೆಡಿ ಆಗೈತಿ. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಕರ್ನಾಟಕ ಒಳಗೆ ಎಷ್ಟು MBBS ಸೀಟ್ ಅದಾವು ಅದ್ರೊಳಗೆ ಟೋಟಲ್ ಆಗಿ ನಮ್ಮ ಕರ್ನಾಟಕ ಒಳಗೆ 10,559 ಸೀಟ್ ಅದಾವೆ. ಲಾಸ್ಟ್ ಇಯರ್ 2025 ಒಳಗೆ KE ಏನು ಕೌನ್ಸಿಲಿಂಗ್ ನಡೆಸಿತ್ಲ ಅದ್ರೊಳಗೆ. ಮತ್ತು BDSದು ಎಷ್ಟು ಸೀಟ್ ಅದಾವಂದ್ರೆ 2,709 ಅದಾವೆ. 2,709 ಸೀಟ್ ಅದಾವು. ಮತ್ತು ವೆಟರ್ನರಿ ಸೀಟ್ ಎಷ್ಟು ಅದಾವಂದ್ರೆ 366 ಸೀಟ್ ಅದಾವು. ಮತ್ತು ಆಯುಷ್ ಸೀಟ್ ಎಷ್ಟು ಅದಾವಂದ್ರೆ 8,945 8,945 ಸೀಟ್ ಅದಾವೆ. ನೆಕ್ಸ್ಟು ಪ್ರತಿ ವರ್ಷವೂ ಮಾರ್ಕ್ಸ್ ವೇರಿಯೇಷನ್ ಆಗ್ತೈತಿ. ಇವೇನೈತ್ಲ ನಮ್ಮ ಕರ್ನಾಟಕ ಒಳಗಿರುವಂಥ KE ಏನು ಕೌನ್ಸಿಲಿಂಗ್ ನಡೆಸ್ತೈತ್ಲ ಅದ್ರೊಳಗಿನ ಸೀಟ್ ಐತಿ. ಬಹಳಷ್ಟು ಜನ ಏನು ಕೇಳತ್ತಾರು, ನಾವು ಎಷ್ಟು ಮಾರ್ಕ್ಸಿಗೆ ಎಷ್ಟು ರ್ಯಾಂಕಿಂಗ್ ಬರ್ಬೋದು ಮತ್ತು ಜನರಲ್ ಮೆರಿಟ್ದವ್ರಿಗೆ ಎಷ್ಟು ಕಟ್ ಆಫ್ ನಿಂದಿರ್ಬೋದು ಅಂತೇಳಿ ಬಹಳಷ್ಟು ಸ್ಟೂಡೆಂಟ್ ಏನೈತ್ಲ ಕೇಳತ್ತಾರು. ಅದಕ್ಕೋಸ್ಕರನ ಇಲ್ಲಿ ಒಬ್ರು ಏನಂದ್ರೆ 534 ಮಾರ್ಕ್ಸಿಗೆ MBBS ಸೀಟ್ ಸಿಗ್ಬೋದು ಅನ್ನತ್ತಂದರು. ಈ ವರ್ಷ ನೋಡೋದಾದ್ರೆ 550 ಮೇಲೆ ಏನೈತ್ಲ ಸಿಗೋ ಚಾನ್ಸಸ್ ಐತಿ. ಲಾಸ್ಟ್ ಇಯರ್ ನೋಡೋದಾದ್ರೆ ಎಷ್ಟಂದ್ರೆ 485 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು 2024 600 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ಕ್ವಶನ್ ಪೇಪರ್ ಒಂದು ಸ್ವಲ್ಪ ಮಾಡ್ರೇಟ್ ಇತ್ತು. ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಬ್ಬರು ಸೆಮಿ ಗೌರ್ಮೆಂಟ್ ಸೀಟಿಗೆ OBC ಕ್ಯಾಟಗರಿಗೆ ಎಷ್ಟು ಮಾರ್ಕ್ಸ್ ಬೇಕಂತ ಕೇಳ್ಯಾರು. OBC ಕ್ಯಾಟಗರಿಗೆ 540ಕ್ಕಿಂತ ಜಾಸ್ತಿ ಇತ್ತಂದ್ರೆ ಈ ವರ್ಷ ಏನೈತ್ಲ ಸಿಗೋ ಚಾನ್ಸಸ್ ಇರ್ತೈತಿ. ಇಲ್ಲಿ ಹೇಳೋದು ಒಂದು ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಯಾಕಂದ್ರೆ ಇದೇನೈತ್ಲ ನಾವೊಂದು ಪ್ರೆಡಿಕ್ಟ್ ಮಾಡಿರ್ತೇವೆ. ಮತ್ತು 2024 ಒಳಗೆ ಹೆಂಗಿತ್ತು ಮತ್ತು 2025 ಒಳಗೆ ಹೆಂಗಿತ್ತು ಅದರ ಬೇಸಸ್ ಮೇಲೆ ಮಾಡೇವಿ. ಹೆಚ್ಚು ಕಡಿಮೆ ಒಂದಿಷ್ಟು ಮಾರ್ಕ್ಸ್ ಅಂತೂ ಚೇಂಜ್ ಆಗೇ ಆಗ್ತೈತಿ. ಇನ್ನೂ ಈಗ ಒಂದು ಸ್ವಲ್ಪ ಮೇಜರ್ಲಿ ಇಲ್ಲ ಅಂತ ಹೇಳಿ. ನೆಕ್ಸ್ಟ್ ನೋಡೋದಾದ್ರೆ 425 ಮಾರ್ಕ್ಸಿಗೆ 2A ಕ್ಯಾಟಗರಿಗೆ MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. 2A ಕ್ಯಾಟಗರಿಗೆ ಏನೈತ್ಲ ಲಾಸ್ಟ್ ಇಯರು ಇಷ್ಟು ಮಾರ್ಕ್ಸಿಗೆ ಏನೈತ್ಲ ಸೀಟ್ ಸಿಕ್ಕಿಲ್ಲ. ಮತ್ತು 2A ಕ್ಯಾಟಗರಿಗೆ ಏನೈತಿ 540 ಮಾರ್ಕ್ಸ್ ಈ ವರ್ಷ ಜಾಸ್ತಿ ಬಂದ್ರೆ ಸಿಗೋ ಚಾನ್ಸಸ್ ಐತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ನಿಂತಿತ್ತಂದ್ರೆ 470 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ನೆಕ್ಸ್ಟ್ GM ಕನ್ನಡ ಮೀಡಿಯಮ್ ಎಷ್ಟು ಕಟ್ ಆಫ್ ಹೋಗ್ಬೋದು ಅಂತ ಹೇಳ್ಯಾರು. ಆಲ್ಮೋಸ್ಟ್ ಆಲ್ ಜನರಲ್ ಮೆರಿಟಿಗೆ ಏನೈತ್ಲ 555 ಮಾರ್ಕ್ಸ್ಗಿಂತ ಜಾಸ್ತಿ ಇದ್ರೆ GM ಕನ್ನಡ ಮೀಡಿಯಮ್ಗೆ ಏನೈತಿ ಆಲ್ಮೋಸ್ಟ್ ಆಲ್ ಒಂದು 20,000 to 30,000 ರ್ಯಾಂಕ್ ಅಂತೂ ಡಿಫ್ರೆನ್ಸ್ ಇರ್ತೈತಿ. ಹೆಚ್ಚು ಕಡಿಮೆ 530 ಮಾರ್ಕ್ಸ್ ಅದು ಇದ್ರೆ ಸಿಗೋ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ 500 ಮಾರ್ಕ್ಸಿಗೆ ಕ್ಯಾಟಗರಿ 1 ಹೈದರಾಬಾದ್ ಕರ್ನಾಟಕ ಅಂತ ಕೇಳ್ಯಾರು. ಆಲ್ಮೋಸ್ಟ್ ಆಲ್ 500 ಮಾರ್ಕ್ಸಿಗೆ ಏನೈತಿ ಸಿಗುವಂಥ ಚಾನ್ಸಸ್ ಇರ್ತೈತಿ. ಲಾಸ್ಟ್ ಇಯರ್ ನೋಡ್ಬೇಕಂದ್ರೆ ಓಕೆ ಕ್ಯಾಟಗರಿ 1 ಏನೈತ್ಲ ಇಷ್ಟು ನಿಂತೈತಿ. ನೆಕ್ಸ್ಟ್ ನೋಡೋದಾದ್ರೆ
470 ಮಾರ್ಕ್ಸಿಗೆ 3A ಕ್ಯಾಟಗರಿ ರೂರಲ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. 3A ಕ್ಯಾಟಗರಿಗೆ ಏನೈತಲ್ಲ ಲಾಸ್ಟ್ ಇಯರ್ 484 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಈ ವರ್ಷ 3A ಜನರಲ್ ಮೆರಿಟಿಗೆ ಏನೈತಿ 554 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂದಿರ್ಬೋದು. ಮತ್ತು ಇದ್ರದ್ದು 3A ಕ್ಯಾಟಗರಿದು ರೂರಲ್ದು ಏನೈತಲ್ಲ ಆಲ್ರೆಡಿ ವಿಡಿಯೋನ ಏನೈತಲ್ಲ ಅಪ್ಲೋಡ್ ಮಾಡೀನಿ. ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು ಅನ್ನೋದು ಏನೈತಲ್ಲ ಕಂಪ್ಲೀಟಾಗಿ ಏನೈತಲ್ಲ ಮೆನ್ಷನ್ ಮಾಡಿರ್ತಾನೆ. ಅಲ್ಲಿ ಹೋಗಿ ಏನೈತಲ್ಲ ವಿಡಿಯೋ ನೋಡ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಓಕೆ 520 ಮಾರ್ಕ್ಸಿಗೆ OBC ಕ್ಯಾಟಗರಿ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಪ್ರೈವೇಟ್ ಕಾಲೇಜ್ ಒಳಗೆ ಮೋಹಿತ್ ಅನ್ನೋರು 520 ಮಾರ್ಕ್ಸಿಗೆ ಕ್ಯಾಟಗರಿ 1 ಇಂದ ಆಲ್ಮೋಸ್ಟ್ ಆಲ್ ಈ ವರ್ಷ ಸಿಗೋ ಚಾನ್ಸಸ್ ಐತಿ. ಹೆಚ್ಚು ಕಡಿಮೆ ಆಗ್ಬೋದು, ಅಂದ್ರೆ ಸಿಗೋ ಚಾನ್ಸಸ್ ಐತಿ. ನೆಕ್ಸ್ಟ್ ನೋಡೋದಾದ್ರೆ 482 ಮಾರ್ಕ್ಸಿಗೆ OBC ಕ್ಯಾಟಗರಿ ಅಂದ್ರೆ ಇವ್ರೇನಂದ್ರೆ BDS ಸಿಗ್ತೈತೆ ಅನ್ನೋದು ಕೇಳೋರು. 100% ಗೌರ್ಮೆಂಟ್ ಕಾಲೇಜ್ದಾಗ BDS ಸಿಗ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ 500 ಮಾರ್ಕ್ಸಿಗೆ 2AG ಕ್ಯಾಟಗರಿಗೆ ಏನೈತಲ್ಲ ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತೋ ಮತ್ತು 12 ಲಕ್ಷದ ಸೀಟ್ ಸಿಗ್ತೈತೋ ಅಂತ ಕೇಳೋರು. 2AG ನೋಡೋದಾದ್ರೆ ಲಾಸ್ಟ್ 2025 ಒಳಗೆ ಎಷ್ಟು ಮಾರ್ಕ್ಸಿಗೆ ಕಟ್ ಆಫ್ ನಿಂತಿತ್ತು ಅಂದ್ರೆ 470 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಈ ವರ್ಷನೂ ಹೆಚ್ಚು ಕಡಿಮೆ 540 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ಹೋಗ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಬ್ರು ಏನಂದ್ರೆ 140 ಮಾರ್ಕ್ಸ್ KCET ಒಳಗೆ ತೊಗೊಂಡಾರು. ಇವ್ರಿಗೆ ವೆಟರ್ನರಿ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ನಿಮ್ಮ ರ್ಯಾಂಕ್ ಎಲ್ಲರೇ ಬಿಲೋ 5000 ಇತ್ತಂದ್ರೆ ಸಿಗೋ ಚಾನ್ಸಸ್ ಅಂತೂ ಇರ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ 486 ಮಾರ್ಕ್ಸಿಗೆ SC ಕ್ಯಾಟಗರಿಗೆ ಏನೈತಲ್ಲ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಸೀಟ್ ಸಿಗ್ತೈತೆ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಆಲ್ ಈ ವರ್ಷ 460 ಅಬೋವ್ ಬಂದಿತ್ತಂದ್ರೆ ಸಿಗ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ 430 ಮಾರ್ಕ್ಸಿಗೆ ಕನ್ನಡ ಮೀಡಿಯಮ್ ರೂರಲ್ ಐತಿ ಮತ್ತು 2A ಕ್ಯಾಟಗರಿ ಐತತ್ತ. ಆಲ್ಮೋಸ್ಟ್ ಆಲ್ 2A ಕ್ಯಾಟಗರಿದು ಓಕೆ 2A ಕ್ಯಾಟಗರಿ 540 ಮಾರ್ಕ್ಸಿಗೆ ಏನೈತಲ್ಲ ನಿಂತೈತಿ. ಆಲ್ರೆಡಿ ಹೇಳೀನಿ ಕ್ಯಾಟಗರಿ ವೈಸ್ ಏನೈತಲ್ಲ ಆಲ್ರೆಡಿ ಕಟ್ ಆಫನ್ನು ಎಕ್ಸ್ಪ್ಲೇನ್ ಮಾಡಿರ್ತಾನೆ, ಅಲ್ಲಿ ಏನೈತಲ್ಲ ಚೆಕ್ ಮಾಡ್ಕೋಬೋದು. ನೆಕ್ಸ್ಟು 287 ಮಾರ್ಕ್ಸಿಗೆ EWS PWD ಕ್ಯಾಂಡಿಡೇಟ್ಗಂತೂ 100% BMC ಒಳಗಡೆ ಸೀಟ್ ಸಿಗ್ತೈತಿ. ಬಿಟ್ರೆ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ದಾಗ ಸೀಟ್ ಸಿಗ್ತೈತಿ. ಟೋಟಲ್ PWD ಸೀಟ್ ಎಷ್ಟು ಅದಾವಂದ್ರೆ 263 ಸೀಟ್ ಅದಾವೆ. 12 ಲಕ್ಷ ರ್ಯಾಂಕಿಂಗ್ ಇದ್ರೂ ಸೀಟ್ ಸಿಕ್ಕೈತಿ. ನೆಕ್ಸ್ಟ್ 481 ಮಾರ್ಕ್ಸಿಗೆ ಕ್ಯಾಟಗರಿ 1 ರೂರಲ್ ಕೋಟ ಐತಿ, ಕನ್ನಡ ಮೀಡಿಯಮ್ ಐತಿ. ಕ್ಯಾಟಗರಿ 1 ನೋಡೋದಾದ್ರೆ ಆಲ್ಮೋಸ್ಟ್ ಆಲ್ ಸಿಗೋ ಚಾನ್ಸಸ್ ಐತಿ. ರ್ಯಾಂಕಿಂಗ್ ಮೇಲೆ ಏನೈತಲ್ಲ ಡಿಪೆಂಡ್ ಇರ್ತೈತಿ. ಇನ್ನೊಬ್ಬರು 418 ಮಾರ್ಕ್ಸಿಗೆ ಏನೈತಲ್ಲ SC ಕ್ಯಾಟಗರಿ ಅಂತ ಹೇಳಿ ಬಂದೈತಿ. ಆಲ್ಮೋಸ್ಟ್ ಆಲ್ 418 ಮಾರ್ಕ್ಸಿಗೆ ಅಂದ್ರೆ ಹೆಚ್ಚು ಕಡಿಮೆ ಲಾಸ್ಟ್ ಈ ವರ್ಷ 465 ತನೂ ಹೋಗ್ಬೋದು. ನಿಮ್ಮ ಲಕ್ ಚಾನ್ಸಸ್ ಇತ್ತಂದ್ರೆ ಸಿಗುವಂಥ ಚಾನ್ಸಸ್ ಇರ್ತೈತಿ. ಇನ್ನೊಬ್ಬರು 440 ಮಾರ್ಕ್ಸಿಗೆ 2A ಕ್ಯಾಟಗರಿ ಏನು ಸಿಗ್ಬೋದು ಅನ್ನೋದು ಕೇಳೋರು. ಒಂದು ಸ್ವಲ್ಪ ಸಿಗೋದನ್ನ ಲಾಸ್ಟ್ ಇಯರನ್ನು ಸಿಕ್ಕಿಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಸರ್ ಸ್ಪೋರ್ಟ್ಸ್ ಕೋಟಾ ಮೇಲೆ ಇದು ಒಂದು ವಿಡಿಯೋ ಮಾಡತ್ತಂದರು. ಆಲ್ರೆಡಿ ಏನೈತಲ್ಲ PDF ರೆಡಿ ಮಾಡೀನಿ. ನೆಕ್ಸ್ಟ್ ಏನೈತಲ್ಲ ಅಪ್ಲೋಡ್ ಮಾಡ್ತಾನೆ. ಇವರಂತೂ ಭಾಳ ಕೇಳತ್ತಾರು. ನೆಕ್ಸ್ಟು ಇನ್ನೊಬ್ಬರು ಓಕೆ 411 ಮಾರ್ಕ್ಸಿಗೆ SC ಕ್ಯಾಟಗರಿ ಒಳಗೆ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಆಲ್ರೆಡಿ ಸಿಗುವಂಥ ಚಾನ್ಸಸ್ ಅಂತೂ ಐತಿ. ಟ್ರೈ ಮಾಡ್ಬೋದು. ಯಾಕಂದ್ರೆ 400ದಿಂದ 500 ಏನೈತಲ್ಲ ಬಹಳಷ್ಟು ಸ್ಟೂಡೆಂಟ್ ಇರ್ತಾರೆ. ನೆಕ್ಸ್ಟ್ 415 ಮಾರ್ಕ್ಸಿಗೆ ಅಂತ ಹೇಳ್ಯಾರು. ಹೆಚ್ಚು ಕಡಿಮೆ ನೋಡೋನು ಏನಾಗ್ತೈತೆ ಅಂತ ಹೇಳಿ. ನೆಕ್ಸ್ಟ್ ಜನರಲ್ ಮೆರಿಟದ ಕಟ್ ಆಫ್ದು ಎಷ್ಟು ಮಾರ್ಕ್ಸ್ ಈ ವರ್ಷ ಅಂದ್ರೆ 550 ಮೇಲಂತೂ ಇದ್ರೆ ಸಿಗುವಂಥ ಚಾನ್ಸಸ್ ಅಂತೂ ಸಿಗ್ಬೋದು. ನೋಡೋಣ, ಇನ್ನೂ ಕಟ್ ಆಫ್ದು ಏನು ಬಂದಿಲ್ಲ. ನೆಕ್ಸ್ಟ್ 492 ಮಾರ್ಕ್ಸಿಗೆ 3B ಕ್ಯಾಟಗರಿಗೆ ಸೀಟ್ ಸಿಗ್ತೈತೆ ಅಂದರು. 3B ಕ್ಯಾಟಗರಿದು ಕಟ್ ಆಫ್ ನೋಡೋದಾದ್ರೆ 545 ಮೇಲೆ ಇದ್ರನ ಸಿಗುವಂಥ ಚಾನ್ಸಸ್ ಇರ್ತೈತಿ. ಆಲ್ಮೋಸ್ಟ್ ಆಲ್ ಇನ್ನೂ ಏನೈತಲ್ಲ ಸೀಟ್ ಇನ್ಕ್ರೀಸ್ ಅದು ಅಂದ್ರೆ ಸಿಗುವಂಥ ಚಾನ್ಸಸ್ಸು ಇರ್ತೈತಿ. ಲಾಸ್ಟ್ ಇಯರ್ 480ಗೆ ನಿಂತೈತಿ. ಆಲ್ಮೋಸ್ಟ್ ಆಲ್ ಜನರಲ್ ಮೆರಿಟದು ಅದ್ರದ್ದು ಏನು ಅಷ್ಟು ಡಿಫ್ರೆನ್ಸ್ ಆಗಿಲ್ಲ. ನೆಕ್ಸ್ಟ್ ಜನರಲ್ ಮೆರಿಟು 493 ಮಾರ್ಕ್ಸಿಗೆ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಹೋದ ವರ್ಷನ ಆಲ್ಮೋಸ್ಟ್ ಆಲ್ 24 ಒಳಗೂ ಸೀಟ್ ಸಿಕ್ಕಿಲ್ಲ, 23 ಒಳಗೂ ಏನೈತಲ್ಲ ಸೀಟ್ ಸಿಕ್ಕಿಲ್ಲ.
ನೆಕ್ಸ್ಟ್ ನೋಡ್ಬೋದು SC ಕ್ಯಾಟಗರಿ 530 ಮಾರ್ಕ್ಸಿಗಂತೂ ಸೀಟ್ ಸಿಗ್ತೈತಿ. ನೆಕ್ಸ್ಟು 460 ಮಾರ್ಕ್ಸಿಗೆ ಅಂತ ಹೇಳ್ಯಾರು, ಯಾವುದೇ ರೀತಿಯಾದಂಥ ಕ್ಯಾಟಗರಿ ಹಾಕಿಲ್ಲ. ನೆಕ್ಸ್ಟು 2A ಕ್ಯಾಟಗರಿಗೆ ಏನೈತಿಲ್ಲ 500 ಮಾರ್ಕ್ಸಿಗೆ ಏನು ಹಾಕ್ಯಾರು. ಈ ವರ್ಷ ಹೆಚ್ಚು ಕಡಿಮೆ 430 440 ತನಕ ಹೋಗ್ಬೋದು, ಹೇಳಕ್ಕೆ ಬರಂಗಿಲ್ಲ. ನಿಮ್ಮ ಲಕ್ ಇತ್ತು ಚಲೋ ಇತ್ತಂದ್ರೆ ಸೀಟ್ ಸಿಗೋವಂಥ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ ಓಕೆ 512 ಮಾರ್ಕ್ಸಿಗೆ ಕ್ಯಾಟಗರಿ 1 OBC ಅಂತ ಹೇಳಿದಾರು, ಅವ್ರದ್ದು ಏನೈತಿಲ್ಲ ಸಿಗುವಂಥ ಚಾನ್ಸಸ್ ಐತಿ. ಎಷ್ಟಂದ್ರೆ ನಾವು ಲೆಕ್ಕ ಹಾಕಿದ್ರ ಪ್ರಕಾರ 530 ಮಾರ್ಕ್ಸ್ಗಿಂತ ಜಾಸ್ತಿ ಇದ್ರೆ ಸಿಗೋ ಚಾನ್ಸಸ್ ಇರ್ತೈತಿ. ನೋಡ್ಬೋದು ನೀವು ಓವರ್ ಆಲ್ ಪರ್ಫಾರ್ಮೆನ್ಸ್ ಹೆಂಗಾಗಿರ್ತೈತಿ ಅದ್ರ ಮೇಲೂ ಇರ್ತೈತಿ. ನೆಕ್ಸ್ಟು 467 ಮಾರ್ಕ್ಸಿಗೆ 3B ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಐತಿ. ಈ ವರ್ಷ ಸೀಟ್ ಸಿಗ್ಬೋದು ಅನ್ನೋದು ಕೇಳಾರು. 3B ಕ್ಯಾಟಗರಿ ಹೈದರಾಬಾದ್ 3B ಕ್ಯಾಟಗರಿಗೆ ಏನೈತಿಲ್ಲ 550 ಮಾರ್ಕ್ಸ್ ಐತಿ. ಆಲ್ಮೋಸ್ಟ್ ಆಲ್ ಇವು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಏನಿರ್ತೈತಿ ಒಂದು ಸ್ವಲ್ಪ ಕಟ್ ಆಫ್ದು ಹೇಳೋಕ್ಕಾಗಂಗಿಲ್ಲ. ಯಾಕಂದ್ರೆ ಒಂದು ವರ್ಷ ಜಾಸ್ತಿ ಜನ ಇರ್ತಾರೋ ಹೈದರಾಬಾದ್ ಕರ್ನಾಟಕದಿಂದ, ಅದಕ್ಕೆ ಏನೈತಿಲ್ಲ ವೇರಿಯೇಷನ್ ಆಗೇ ಆಗ್ತಿರ್ತೈತಿ. ನೆಕ್ಸ್ಟು 480 ಮಾರ್ಕ್ಸಿಗೆ ಜನರಲ್ ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ರೂರಲ್ ಐತಿ. ಅವ್ರಿಗೆ ಏನೈತಿಲ್ಲ MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳಾರು. ಆಲ್ಮೋಸ್ಟ್ ಆಲ್ ಹೆಚ್ಚು ಕಡಿಮೆ ಸಿಗೋ ಚಾನ್ಸಸ್ ಇರ್ತೈತಿ. ಅಂದ್ರೆ ಕನ್ನಡ ಮೀಡಿಯಮು ರೂರಲ್ದು ಏನೈತಿಲ್ಲ ಆಲ್ಮೋಸ್ಟ್ ಆಲ್ ಒಂದು 30,000 ತನಕ ರ್ಯಾಂಕಿಂಗ್ ಏನೈತಿಲ್ಲ ಡಿಫ್ರೆನ್ಸ್ ಆಗ್ತೈತಿ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಮಾಡೀನಿ, ಅಲ್ಲೇನೈತಿಲ್ಲ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ನಮ್ಮ ಕರ್ನಾಟಕ ಒಳಗೆ ಏನೈತಿಲ್ಲ EWS ಸರ್ಟಿಫಿಕೇಟ್ ಏನೈತಿ ಯೂಸ್ ಆಗಂಗಿಲ್ಲ, ಅದನ್ನೂ ಹೇಳಿರ್ತಾನೆ. ನೀವೇನಾರೇ ಆಲ್ ಇಂಡಿಯಾ ಕೋಟಾ ಒಳಗೆ ಪಾರ್ಟಿಸಿಪೇಟ್ ಮಾಡೋರಿದ್ರೆ ಅಂದ್ರೆ ನೀವೇನೈತಿಲ್ಲ ಟ್ರೈ ಮಾಡ್ಬೋದು. ನೆಕ್ಸ್ಟು 494 ಮಾರ್ಕ್ಸಿಗೆ 2A ಕ್ಯಾಟಗರಿ MBBS ಸೀಟ್ ಸಿಗ್ಬೋದು ಅನ್ನೋದು ಕೇಳ್ಯಾರು. ಸಿಗೋದು ಒಂದು ಸ್ವಲ್ಪ ಡೌಟ್ ಅಂತ ಹೇಳ್ತಾನೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎಷ್ಟಂದ್ರೆ ಲಾಸ್ಟ್ ಇಯರ್ನ 470 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಈ ವರ್ಷ ಒಂದು 20 ಮಾರ್ಕ್ಸ್ ಅಂದ್ರೆ ನೋಡು ಇನ್ನೂ ಏನೈತಿಲ್ಲ ಟೈಮ್ ಐತಿ. ಮತ್ತು ಸೀಟ್ ಇನ್ಕ್ರೀಸ್ ಅದು ಅಂದ್ರೆ ಹೇಳಕ್ಕೂ ಬರೋಂಗಿಲ್ಲ. ಓಕೆ ನೆಕ್ಸ್ಟು 525 ಮಾರ್ಕ್ಸಿಗೆ ಹೈದರಾಬಾದ್ ಕರ್ನಾಟಕ ಸೀಟ್ ಸಿಗ್ತೈತೆ ಅನ್ನೋದು ಕೇಳಾರು. ಆಲ್ಮೋಸ್ಟ್ ಆಲ್ ಸಿಗೋ ಚಾನ್ಸಸ್ ಐತಿ. ಹೈದರಾಬಾದ್ ಕರ್ನಾಟಕ ಇತ್ತಂದ್ರೆ ಸಿಗೋ ಚಾನ್ಸಸ್ ಇರ್ತೈತಿ. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ ಒಂದು ಸ್ವಲ್ಪ ಕಮ್ಮಿ ಇರ್ತಾರೋ. ನೆಕ್ಸ್ಟ್ 344 ಮಾರ್ಕ್ಸಿಗೆ SC ಕ್ಯಾಟಗರಿ ಎನಿ ಸೆಮಿ ಗೌರ್ಮೆಂಟ್ MBBS ಸೀಟ್ ಸಿಗಂಗಿಲ್ಲ, ಆದ್ರೆ BMS ಸೀಟ್ ಅಂತೂ ಸಿಗ್ತೈತಿ. ಓಕೆ 425 ಮಾರ್ಕ್ಸಿಗೆ MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಹೋದ ಸರನೇ ಸಿಕ್ಕಿಲ್ಲ, ಈ ವರ್ಷ ಒಂದು ಸ್ವಲ್ಪ ಡೌಟ್ ಅಂತ ಹೇಳ್ತೇನೆ. ಇನ್ನೊಬ್ಬರು ಯಾರಂದ್ರೆ 512 ಮಾರ್ಕ್ಸಿಗೆ ಹೈದರಾಬಾದ್ ಕರ್ನಾಟಕ ಕ್ಯಾಟಗರಿ 1ಗೆ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಸಿಗ್ಬೋದು, ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಐತಿ. ಆಲ್ರೆಡಿ ನಿಮ್ಮ ಕ್ಯಾಟಗರಿದು ಏನೈತಿಲ್ಲ ಕಟ್ ಆಫ್ದು ವಿಡಿಯೋ ಏನೈತಿಲ್ಲ ಅಪ್ಲೋಡ್ ಮಾಡಿರ್ತಾನೆ. ಆಲ್ರೆಡಿ ರ್ಯಾಂಕ್ ಪ್ರೆಡಿಕ್ಟರ್ ಐತಿ, ಭಾಳಷ್ಟು ಆ್ಯಪ್ ಅದಾವೆ, ಅದ್ರೊಳಗೆ ಏನೈತಿಲ್ಲ ಚೆಕ್ ಮಾಡ್ಕೊಳ್ರಿ, ನಿಮ್ಗೆ ಏನೈತಿಲ್ಲ ಗೊತ್ತಾಗೇ ಆಗ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ